ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಪೈನ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಫಾಲೋ ಮಾಡಿರಿ. ಇಲ್ಲಿ ಬಂದುಬಿಟ್ಟು ಮೊದಲನೇ ಪ್ರಶ್ನೆ ನೋಡಿ. ಅಜಿತ್ 9 ಇನ್ನಿಂಗ್ಸ್ಗಳಲ್ಲಿ ಒಂದು ನಿರ್ದಿಷ್ಟ ಸರಾಸರಿ ಹೊಂದಿದ್ದಾನೆ. 10ನೇ ಇನ್ನಿಂಗ್ಸ್ನಲ್ಲಿ ಅವನು 100 ರನ್ಗಳನ್ನು ಗಳಿಸುತ್ತಾನೆ. ಇದರಿಂದ ಅವನ ಸರಾಸರಿ 8 ರನ್ಗಳಷ್ಟು ಹೆಚ್ಚಾಗುತ್ತದೆ. ಹಾಗಾದರೆ ಅವನ ಹೊಸ ಸರಾಸರಿ ಎಷ್ಟು ಕೇಳಿದರೆ ಆಪ್ಷನ್ ಎ 20, ಬಿ 21, ಸಿ 28, ಡಿ 32 ಅಂತ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಅಜಿತ್ 9 ಇನ್ನಿಂಗ್ಸ್ ಆಡಿದಾನಲ್ಲ, ಇನ್ನಿಂಗ್ಸ್ ಎಷ್ಟು ಆಡಿದಾನೆ 9 ತಗೊಳ್ಳೋಣ ಆಯಿತಾ. ಸೊ ಅದಾದಮೇಲೆ 9 ಇನ್ನಿಂಗ್ಸ್ಗಳ ರನ್ ಎಟ್ ತೊಗೊಳ್ಳೋಣ. ನಿರ್ದಿಷ್ಟ ನಮಗೆ ಗೊತ್ತಿಲ್ಲ ಸರಾಸರಿ. 9 ಇನ್ನಿಂಗ್ಸ್ಗಳ ರನ್ನನ್ನು 9 ಇನ್ನಿಂಗ್ಸ್ಗಳ ರನ್ ಎಷ್ಟು 9 ಎಕ್ಸ್ ತೊಗೊಳ್ಳೋಣ. ಯಾಕೆ ನಮಗೆ ಗೊತ್ತಿಲ್ಲ ಎಷ್ಟು ಅವನು ಗಳಿಸಿದ್ದಾನೆ. ಆದರೆ ಅವರು ಒಂದೇನು ಹೇಳ್ತಾ ಇದ್ದಾರೆ, 10ನೇ ಇನ್ನಿಂಗ್ಸ್ನಲ್ಲಿ ಆಯಿತಾ, 10ನೇ ಇನ್ನಿಂಗ್ಸ್ನಲ್ಲಿ ಎಷ್ಟು ರನ್ ಗಳಿಸಿದ್ದಾನೆ 100 ರನ್ ಗಳಿಸಿದ್ದಾನೆ ತೀತಲ್ವಾ. ಸೊ ಅದೇ ರೀತಿ ನಾವಿನ್ನು 10ನೇ ಇನ್ನಿಂಗ್ಸ್ನಲ್ಲಿ 100 ರನ್ ಗಳಿಸಿದ ನಂತರ ಅಂದರೆ ನಾವಿನ್ನೇನು ಮಾಡಬೇಕಪ್ಪ ಅಂತಂದರೆ 9 ಇನ್ನಿಂಗ್ಸ್ನಲ್ಲಿ 9x, 10 ಇನ್ನಿಂಗ್ಸ್ ಆದಮೇಲೆ 100 ರನ್. ಸೊ ನಾವಿನ್ನು ಟೋಟಲ್ ಏನು ಮಾಡಬೇಕು, 10 ಇನ್ನಿಂಗ್ಸ್ಗಳಲ್ಲಿ ಗಳಿಸಿದ ರನ್ ಎಷ್ಟಾಗುತ್ತೆ 9x + 100 ಅಲ್ವಾ. ಸಿಂಪಲ್ಲ, ಇಲ್ಲಿ ತನಕ ತಿಳಿತಾ. ಸೊ ಅದಾದಮೇಲೆ ಏನು ಮಾಡಬೇಕು, ಹೊಸ ಸರಾಸರಿ ಅಂತಂದ್ರೆ ಏನು, ಅಜಿತ್ 9 ಇನ್ನಿಂಗ್ಸ್ಗಳಲ್ಲಿ ಒಂದು ನಿರ್ದಿಷ್ಟ ಸರಾಸರಿ ಹೊಂದಿದ್ದಾನೆ. ಇನ್ನು ಅವನ ಹೊಸ ಸರಾಸರಿ ಏನಾಗುತ್ತೆ, ಇಲ್ಲಿ ಇನ್ನಿಂಗ್ಸ್ 9 ಆಡಿದ್ದಾನೆ. ಹೊಸ ಇನ್ನಿಂಗ್ಸ್ ಏನಾಗುತ್ತೆ 8 ರನ್ಗಳಿಂದ ಎವರೇಜ್ ಅವರು ಹೇಳಿದ್ದಾರೆ. ಮೊದಲೇ ಏನಂತ ಕ್ವಶನ್ನಲ್ಲಿ ಏನಿದೆ, 8 ರನ್ಗಳಷ್ಟು ಹೆಚ್ಚಾಗುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ಮೊದಲು ಅವನದು ಏನಿತ್ತು, ನಾವು ಎಕ್ಸ್ ಅಂತ ತಗೊಳ್ಳೋಣ ಸರಾಸರಿ ಆಯಿತಾ. ಈ ಸರಾಸರಿ ಎಕ್ಸ್ನಿಂದ ಜಾಸ್ತಿ ಆಗುತ್ತೆ, ಅಂದರೆ x + 8. ಅದಾದ ಮೇಲೆ ಆದ್ದರಿಂದ ನಾವೇನು ಮಾಡ್ಕೊಳ್ಬೇಕು, ಇದನ್ನು ಮತ್ತು ಇದನ್ನು ಈಕ್ವಲ್ ಮಾಡಬೇಕು. ಸೊ 9x + 100 ಆಗುತ್ತೆ = ಅದಾದ ಮೇಲೆ 10 ಇನ್ನಿಂಗ್ಸ್ಗಳು ಆಯಿತಾ. ಸೊ ಅವನು ಮೊದಲು 9 ಇನ್ನಿಂಗ್ಸ್ನಲ್ಲಿ ಇಷ್ಟು ರನ್ ಗಳಿಸಿದ್ದಾನೆ, ಪ್ಲಸ್ 10ನೇದು 100 ಕಳಿಸಿದ್ದಾನೆ. ಇದು ಆದಮೇಲೆ ಏನಾಗುತ್ತೆ, ಅವನ ಸರಾಸರಿ 8 ರನ್ಗಳಷ್ಟು ಜಾಸ್ತಿ ಆಗುತ್ತೆ ಆಯಿತಾ. ನಮಗೆ ಎಕ್ಸ್ ಗೊತ್ತಿಲ್ಲ. ಸೊ ಹಾಗಾದರೆ ನಾವೇನು ಮಾಡಬೇಕು, ಎಕ್ಸ್ನ ಕಂಡುಹಿಡಿಬೇಕು. ಸೊ ಮೊದಲು ನಾನು ಹಾಗೆ ಬರ್ಕೊಳ್ತೀನಿ, 9x + 100 ಆಯಿತಾ = 10x - + 80, 10x ಆಮೇಲೆ 10 × 80 ತೆಗಿತಲ್ವಾ. ಸೊ ಇಲ್ಲಿವರೆಗೂ ಕ್ಲಿಯರ್ ಇದೆಯಾ. ಸೊ ಅದಾದಮೇಲೆ ನಾವು 9xನ ಆ ಕಡೆ ಹೋಗೋಣ, 80ನ್ನು ಈ ಕಡೆ ತಗೋಣ. 100 - 80 = 10x - 9x, 9x ಈ ಕಡೆ ಹೋಗುತ್ತೆ, ಇಲ್ಲಿ x ಉಳಿಯುತ್ತೆ, ಅಂದರೆ x = 20 ಆಯಿತು ತೀತಲ್ವಾ. ಆದರೆ ಅವರು ಕ್ವಶನ್ನಲ್ಲಿ ಏನು ಕೇಳಿದ್ದಾರೆ, ಹಾಗಾದರೆ ಅವನ ಹೊಸ ಸರಾಸರಿ ಎಷ್ಟು ಕೇಳಿದ್ದಾರೆ. ಹೊಸ ಸರಾಸರಿ ಈಗ ನಮ್ಗೆ ಎಕ್ಸ್ ಬಂತು. ಇದೇನು ಮೊದಲ 10 ಪಂದ್ಯಗಳ ಸರಾಸರಿ, ಅಂದರೆ ಮೊದಲ 10 ಪಂದ್ಯಗಳ ಸರಾಸರಿ ಇದು ಆಯಿತಾ. ಸೊ ನಾವಿನ್ನೇನು ಮಾಡಬೇಕು, ಇದಾದ ತಕ್ಷಣ ಅಂದರೆ ಈ ಶತಕ ಇದು ಇದು ಎಕ್ಸಾಕ್ಟ್ಲಿ ಓಕೆ ಸಾರಿ. ಸೊ ಇಲ್ಲೊಂದು ಮಿಸ್ಟೇಕ್ ಆಯಿತು. ಸೊ ಇದು 9 ಸರಾಸರಿಗಳ ಪಂದ್ಯ, ಅಂದರೆ ಮೊದಲು 9 ಏನು ಪಂದ್ಯ ಆಗಿತ್ತಲ್ಲ ಅದ್ರ ಸರಾಸರಿ. ಅದಾದಮೇಲೆ ನಮ್ದು ಹೊಸ ಸರಾಸರಿ ಫಾರ್ಮುಲಾ ಇಲ್ಲಿದೆ ನೋಡಿ ಆಯಿತಾ. ಸೊ ಹೊಸ ಸರಾಸರಿ ಅಂದರೆ ಎಕ್ಸ್ ಯಾಕೆ ಮಾಡ್ತೀರಾ, ಎಕ್ಸ್ ಬಂದಿದೆ ಅಲ್ಲ ನಮ್ಮದು 20, ಸರಾಸರಿ 20
ಪ್ಲಸ್ 8, ಸೊ 28. ಆನ್ಸರ್ ಇಲ್ಲಿ ಬಂತು ನೋಡಿ, ಆಯಿತಾ. ಸೊ ಅದಾದ ತಕ್ಷಣ ಆಪ್ಷನ್ ನೋಡಿ, A 20, B 21, C 28, D 32 ಇದೆ. ಹಾಗಾದರೆ ನಮ್ಮ ಉತ್ತರ ಆಪ್ಷನ್ ಸಿ ಬರುತ್ತೆ ನೋಡಿ, C 28. ಸೊ ಇದು ಉತ್ತರ.